ಯಾವ ಕಾನೂನು ಅಡಿಯಲ್ಲಿ ನೀವು ಟ್ಯಾಕ್ಸ್ ಕಟ್ತಾ ಇಲ್ಲ? ಯಾವ ಕಾನೂನು ಅಡಿಯಲ್ಲಿ ನಾವು ನಿಮಗೆ ಇಂಥ 20 ಲಕ್ಷ ಜನರಿಗೆ ನಿಮಗೆ ಪಥಸಂಚಲನ ಮಾಡಲಿಕ್ಕೆ ಬಿಡಬೇಕು? ಅಥವಾ ನಿಮ್ಮ ಆ್ಯಕ್ಟಿವಿಟಿ, ನಿಮ್ಮ ಏನು ಚಟುವಟಿಕೆಗಳಿದೆ ಅದಕ್ಕೆ ನಾವು ಯಾಕೆ ಅನುಮೋದನೆ ಕೊಡಬೇಕು ಹೇಳಿ, ನಾವು ಮಾಡೋಕ್ಕೆ ತಯಾರಿದ್ದೀವಿ. ನಾನು ಯಾವಾಗ ಹೇಳಿದ್ದೀನಿ ನಿಮ್ಗೆ ಮಾಡೋಕ್ಕೆ ಬಿಡೋದಿಲ್ಲ ಅಂತ? ಬೇರೆ ಸಂಸ್ಥೆಗಳಿಗೆ ಹೆಂಗೆ ಕಾನೂನು ಅನ್ವಯ ಆಗ್ತದೆ ಅದೇ ನಿಮಗೂ ಅನ್ವಯ ಆಗಬೇಕಲ್ವಾ? ಈಗ ಅಮೇರಿಕಾನಲ್ಲಿ RSS ಅವರು ಲಾಬಿ ಮಾಡಿದ್ದಾರೆ, ಗೊತ್ತಿರಬೇಕಲ್ಲ ತಮಗೆಲ್ಲ. ಸ್ಕ್ವೇರ್ ಪ್ಯಾಟರ್ನ್ ಬಿಗ್ಸ್ ಅಂದ್ಬಿಟ್ಟು ಒಂದು ಲಾ ಫರ್ಮನ್ನು ಇವ್ರು ಹೈರ್ ಮಾಡ್ತಾರೆ. ಏನಕ್ಕೆ? ಅಮೇರಿಕಾನಲ್ಲಿ RSS ಬಗ್ಗೆ ತಪ್ಪು ಕಲ್ಪನೆ ಇದೆ ಅಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಒಂದು ರಿಪೋರ್ಟ್ ತರುತ್ತೆ ಅಧಿಕೃತವಾಗಿ, ಈ ಸಂಸ್ಥೆ ಸರಿ ಇಲ್ಲ ಅಂತ. ಇವರಿಗೆ ಮತ್ತು ಈ ಕೆಲವು ಇಸ್ಲಾಮಿಕ್ ಸಂಸ್ಥೆಗಳೇನಿದೆ ಅವ್ರಿಗೆ ಹೋಲಿಕೆ ಮಾಡಿ ಒಂದು ವರದಿಯನ್ನು ಕೊಡ್ತಾರೆ ಅವರು. ಇಲ್ಲ, ಹಾಗೆ ನಾವು ಇಲ್ಲ ಅಂದ್ಬಿಟ್ಟು ಇವರು ಒಂದು ಲಾಬಿ ಮಾಡ್ಲಿಕ್ಕೆ ಅಂದ್ಬಿಟ್ಟು $330,000 ಒಂದು ಲೀಗಲ್ ಫರ್ಮಿಗೆ ಹೈರ್ ಮಾಡ್ತಾರೆ, ಸ್ಕ್ವೇರ್ ಪ್ಯಾಟರ್ನ್ ಬಿಗ್ಸ್ ಅಂತ. ಸುಮಾರು 3 ಕೋಟಿ ರೂಪಾಯಿ ಒಂದು ಲಾ ಫರ್ಮಿಗೆ ಕೊಡ್ತಾರೆ. ಎಲ್ಲಿಂದ ಬಂದು ಸ್ವಾಮಿ ದುಡ್ಡು? ಇವತ್ತು ಇವರೆಲ್ಲ ಹೋಗ್ತಾ ಇದ್ದಾರಲ್ಲ, ಇವರೇ ಅಮೆರಿಕಾಗೆ, ಮೋಹನ್ ಭಾಗವತ್ ಅವ್ರು ಇರ್ಬೋದು, ದತ್ತಾತ್ರೇಯ ಹೊಸಬಾಳೆ ಅವರು ಇರ್ಬೋದು, ಹೋಗಿ RSS ಬಗ್ಗೆ ಪ್ರತಿಪಾದನೆ ಮಾಡ್ತಾ ಇದ್ದಾರಲ್ಲ. ವೈ ಇಸ್ ಇಟ್ ನೀಡೆಡ್? ಏನಕ್ಕೆ? ಹೇಗೆ ಹೋಗ್ತಾ ಇದ್ದಾರೆ ಗೊತ್ತಾಗಬಾರ್ದಾ? ನಾನು ಅಮೇರಿಕಾಗೆ ಹೋದರೆ, ರಾಹುಲ್ ಗಾಂಧಿ ಅವರು ಹೋದರೆ ನೀವೆಲ್ಲ ಕೇಳ್ತೀರಾ ಎಲ್ಲಿಂದ ಬಂತು ದುಡ್ಡು, ಹೇಗೆ ಬಂತು, ಅದು ಯಾರು ಕೊಡ್ತಾ ಇದ್ದಾರೆ, ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ, ನಿಮ್ಗೆ ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಸರ್ಕಾರ ತಿಳ್ಕೊಳೋದು ಬೇಡವಾ? ಒಬ್ಬ ಲೀಡರ್ ಆಫ್ ಆಪೋಸಿಷನ್ ಆಫ್ ಲೋಕಸಭಾ ಹೋದರೆ ನಿಮ್ಗೆ ತೊಂದರೆ, ಲೀಗಲಿ ಹೋದರೆ ತೊಂದರೆ. ಇವರೆಲ್ಲ ಹೆಂಗೆ ಹೋಗ್ತಾ ಇದ್ದಾರೆ? ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ, ನಾನು ಸರ್ಕಾರಕ್ಕೆ ಬಂಡವಾಳ ತರಲಿಕ್ಕೆ ಹೋದಾಗ ನನಗೆ ಪರ್ಮಿಷನ್ ಕೊಟ್ಟಿಲ್ಲ. ಇವ್ರು ಯಾವ ಅಡಿನಲ್ಲಿ ಹೋಗ್ತಾ ಇದ್ದಾರೆ? ಇವ್ರು ಯಾವ ಬಂಡವಾಳ ತರ್ತಾ ಇದ್ದಾರೆ? ಇವ್ರದ್ದೇನು ಚಟುವಟಿಕೆಗಳೇನು ಕೇಳಬಾರ್ದಂತೆ ನಾವು. ಆಮೇಲೆ ನೋಡಿದೆ ಮೊನ್ನೆ ಮೋಹನ್ ಭಾಗವತ್ ಅವ್ರ ಸ್ಟೇಟ್ಮೆಂಟ್. ಅವ್ರೇನು ಹೇಳ್ತಾರೆ, ನಮಗೆ ಏನು ಅವಶ್ಯಕತೆ ಇಲ್ಲ ರಿಜಿಸ್ಟ್ರೇಷನ್. ಧರ್ಮಕ್ಕೆ ಯಾರು ರಿಜಿಸ್ಟ್ರೇಷನ್ ಕೇಳ್ತಾ ಇಲ್ಲ. ಯಾವುದೇ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ್ ಧರ್ಮ ಇರ್ಬೋದು, ಬೇರೆ ಯಾವುದೇ ಧರ್ಮ ಇರ್ಬೋದು, ಯಾರು ರಿಜಿಸ್ಟ್ರೇಷನ್ ಧರ್ಮಕ್ಕೆ ಕೇಳ್ತಾ ಇಲ್ಲ. ನಿಮ್ಮ ಸಂಘಟನೆಗೆ ಕೇಳ್ತಾ ಇದ್ದೀವಿ, ಉಡಾಫೆಗೆ ಉತ್ತರ ಕೊಡೋದಲ್ಲ. ಯಾವ ಪೇಪರ್ ಇದೆ ತೋರಿಸ್ಬಿಡ್ಲಿ ನನಗೆ. ಬ್ಲ್ಯಾಂಕೆಟ್ ಇಮ್ಯುನಿಟಿ ಕೊಟ್ಟಿದ್ದಾರಾ ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್ ಅವರು? IT ದವರು ಕೊಟ್ಟಿದ್ದಾರೇನ್ರಿ ಬ್ಲ್ಯಾಂಕೆಟ್ ಇಮ್ಯುನಿಟಿ ನಿಮಗೆ ಕಟ್ಟಬಾರ್ದು ಅಂತ? ಕೊಟ್ಟಿದ್ರು ಯಾವ ಅಡಿನಲ್ಲಿ ಕೊಟ್ಟಿದ್ದಾರೆ ಕೊಡಿ, ನಮಗೆ ಪರಿಶೀಲನೆ ಮಾಡ್ತೀವಿ ನಾವು. ನೋಡಿ, ದಿಸ್ ಈಸ್ ಬಿಕಮಿಂಗ್ ಅ ಮಾಕ್ರಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಮಾಕ್ರಿ ಆಫ್ ದ ಲಾ. ಆದ್ದರಿಂದ ನನ್ನ ಪತ್ರ ಭಾಳ ಸ್ಪೆಸಿಫಿಕ್ ಆಗಿದೆ. ಇವರೇನು 100 ವರ್ಷ ಇವರು ಆಚರಣೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಗೌರವಯುತವಾಗಿ ಸಂವಿಧಾನಕ್ಕೆ, ಕಾನೂನಿಗೆ ಗೌರವ ಕೊಟ್ಟು ಮಾಡಲಿ ಅಂತ ಅಷ್ಟೇ. ನಾನು ಅವರ ಆಚರಣೆಗೆ ಅಡ್ಡಿಪಡಿಸೋನಲ್ಲ. ಐ ಡು ನಾಟ್ ಕೇರ್, ಬಟ್ ಫಾಲೋ ದ ಲಾ ಆಫ್ ದ ಲ್ಯಾಂಡ್, ಸಿಂಪಲ್ ಆಸ್ ದ್ಯಾಟ್. ಇದು ಕಾಂಪ್ರಹೆನ್ಸಿಬಲ್ ಆಗಿಲ್ಲ ಅಂದರೆ ನೋಡೋಣ. ಈಗ ಉತ್ತರ ಕೊಡೋಕ್ಕಾಗಲ್ಲ, ನಾವು ಯಾಕೆ ಉತ್ತರ ಕೊಡಬೇಕು ಅಂದರೆ ಕೊಡಲೇಬೇಕು. ಸರ್ಕಾರ ಕೇಳ್ತಾ ಇದೆ ಉತ್ತರ, ಪ್ರಿಯಾಂಕರ್ಗೆ ಕೇಳ್ತಾ ಇಲ್ಲ. ನೀವು ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಚಟುವಟಿಕೆಗಳು ನಡೆಸಬೇಕು ಅಂದರೆ ದಯವಿಟ್ಟು ಕಾನೂನಾತ್ಮಕವಾಗಿ, ಸಂವಿಧಾನಕವಾಗಿ ನಡೆಸ್ರಿ. ಯಾರೂ ಬೇಡ ಅಂತ ಇಲ್ಲ. ಪಾರದರ್ಶಕತೆ ಇರಲಿ, ಹೊಣೆಗಾರಿಕೆ ಇರಲಿ, ಅಕೌಂಟೆಬಿಲಿಟಿ ಇರಲಿ, ಮಾಡಿ, ನೋ ಪ್ರಾಬ್ಲಮ್. ಆದರೆ ಸುಮ್ಮನೆ ಹಿಂಗೆ ಎಲ್ಲೋ ಹೋಗಿ ನಿಮ್ಮ ಸ್ವಯಂ ಸೇವಕಗಳ ಜೊತೆ ಮಾತಾಡೋದಲ್ಲ. ಬಂದು ನಮ್ಮ ಲಾಯರ್ಗಳ ಹತ್ರ ಮಾತಾಡಿ, ಅಥವಾ ನಿಮ್ಮ ಲಾಯರ್ಗಳಿಗೆ ಕಳಿಸಿ. ನಾವೇನು ಹೇಳಿದ್ದೀವಿ ಸ್ಪಷ್ಟವಾಗಿ, ನನ್ನ ಪ್ರಾರ್ಥನೆ ಏನಿದೆ, ನೀವು ಆಥರೈಸ್ಡ್ ಆಫೀಸರ್ಸನ್ನು ಡೆಪ್ಯೂಟ್ ಮಾಡಿ ಡಿಸ್ಕಸ್ ಮಾಡೋಣ. ಯಾವ ಕಾನೂನು ಅಡಿಯಲ್ಲಿ ನಿಮ್ಗೆ ಇವೆಲ್ಲನೂ ಸವಲತ್ತುಗಳು ಸಿಗ್ತಾ ಇದೆ. ನೀವು ಹೇಳ್ತೀರಲ್ಲ ಅಕೌಂಟೇಬಲ್ ಬೇಡ, ರಿಜಿಸ್ಟ್ರೇಷನ್ ಬೇಡ ಅಂತ. ಓಕೆ, ಬೇಡ ಅಂತೀರ. ವೈ ಈಸ್ ಮಿಸ್ಟರ್ ಮೋಹನ್ ಭಾಗವತ್ ಗಿವನ್ ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸೆನ್ಸ್ ಸೆಕ್ಯೂರಿಟಿ ಡೀಟೇಲಿಂಗ್? ಯಾರಿಗೆ ಕೊಡ್ತಾರೆ ಗೊತ್ತಾ ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸೆನ್ನು? ದ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ, ದಿ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆಫ್ ಇಂಡಿಯಾ. ಯಾವುದಾದ್ರು RSS ದುಡ್ಡು ಕಟ್ತಾ ಇದೆಯಾ? ಟ್ಯಾಕ್ಸ್ ಪೇಯರ್ಸ್ ಮನಿ ಅಲ್ವಾ? ನಿಮ್ಮ ದುಡ್ಡಿಂದ ಅಲ್ವಾ ಇವತ್ತು ಆಗ್ತಾ ಇರೋದು?
ಜನರ ತೆರಿಗೆಯಿಂದ ಇವತ್ತು ಮೋಹನ್ ಭಾಗವತ್ ಅವರಿಗೆ ಸೆಕ್ಯೂರಿಟಿ ಕೊಡ್ತಾ ಇದ್ರೆ ಅದ್ರದ್ದು ಅಕೌಂಟಬಿಲಿಟಿ ಆ ವ್ಯಕ್ತಿಗೆ, ಆ ಸಂಘಟನೆಗೆ ಇರಬೇಕಾ ಇರಬಾರ್ದಾ ತೀರ್ಮಾನ ನಾನು ನಿಮ್ಗೆ ಬಿಡ್ತೀನಿ. ಯು ಆರ್ ಗಿವಿಂಗ್ ಹಿಮ್ ದ ಸೆಕ್ಯೂರಿಟಿ ಡೀಟೇಲ್ ವಿಚ್ ಸೋ ಮೆನಿ ಹೆಡ್ಸ್ ಆಫ್ ಸ್ಟೇಟ್ ಡೋಂಟ್ ಹ್ಯಾವ್, and then you are telling why should I be answerable? You better be answerable. It is taxpayers' money. The security that you get for your marches is taxpayers' money. ಏನು ಪಥಸಂಚಲನ ಮಾಡ್ತಾರಲ್ಲ, ನಮ್ಮ ಸಿಬ್ಬಂದಿಗಳು ಹೋಗಿ ಕಾವಲು ಕಾಯ್ತಾರಲ್ಲ, ಅದು ಜನರ ತೆರಿಗೆ ದುಡ್ಡಿಂದ ಕಾಯ್ತಾ ಇರೋದು. ಸೊ ನಿಮ್ಮ ಚಟುವಟಿಕೆಗಳೇನಿದೆ, ನಿಮ್ಮ ಆಬ್ಜೆಕ್ಟಿವ್ಗಳೇನಿದೆ, ನಿಮ್ಮ ಉದ್ದೇಶಗಳೇನಿವೆ, ಯಾರು ನಿಮ್ಮ ಆಫೀಸ್ ಬೇರರ್ಸು ಏನು 7 ಪ್ರಶ್ನೆಗಳು ಕೇಳಿದ್ದೀವಿ, ಅದ್ರ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಸುಮ್ಮನೆ ನೀವು ಹೇಳಿದ್ರಲ್ಲ, ನಿಮ್ಮ ಆಳ್ಮಕ್ಳನ್ನ ಬಿಡಬೇಡಿ ಒದರಾಡೋಕ್ಕೆ ಮೈಕ್ ಮುಂದೆ. ನನ್ನ ಬಾಯಿ ಮುಚ್ಚಿಸ್ಬೇಕು ಅಂತ ಇದ್ದೀರಲ್ಲ, ಬಾಯಿ ಮುಚ್ಚಿ ಅಂತ BJP ಅವ್ರು ಹೇಳ್ತಾ ಇದ್ದಾರಲ್ಲ, ದಾಖಲೆ ಕೊಟ್ಬಿಡಿ ಅಪ್ಪ, ಬಾಯಿ ಆಟೋಮ್ಯಾಟಿಕ್ಕಾಗಿ ಮುಚ್ಚೋಗ್ತದೆ. ನೀವು ದಾಖಲೆಗಳು ಕೊಡಲ್ಲ, ಸುಮ್ಮನೆ ಬಂದು ಉಡಾಫಿಯಾಗಿ ಮಾತಾಡಿದ್ರೆ ಅದೆಲ್ಲನೂ ನಾವು ಸ್ವೀಕಾರ ಮಾಡೋಕ್ಕಾಗ್ತದೇನ್ರಿ? ಬಿ ಪ್ರಾಕ್ಟಿಕಲ್, ಬಿ ಲೀಗಲ್, ಶೋ ಮಿ ದ ಡಾಕ್ಯುಮೆಂಟ್ಸ್. ಇಡೀ ರಾಷ್ಟ್ರದಲ್ಲಿ ಈ SIR ಬಂದಾಗ ಇವರೆಲ್ಲರೂ ಕುಡಿದು ಕುಪ್ಪಳಿಸ್ತಾ ಇದ್ರಲ್ಲ ನಿಮ್ಮ BJP ಅವರು, ಕಾಗಜ್ ದಿಖಾಯೆ. ಈಗ ನಾವು ಕೇಳ್ತಾ ಇದ್ರೆ ಆಪ್ಗಾ ಕಾಗಜ್ ದಿಖಾಯೆ ಅಂದರೆ ಇವ್ರಿಗೆ ಪ್ರಾಬ್ಲಮ್ ಆಗಿದೆಯಾ? ಎಲ್ಲರಿಗೂ ಅವ್ರವ್ರ ಪ್ರಮಾಣ ಪತ್ರ ತೋರಿಸಿ ಅಂತ ಇದ್ರು. ನಿಮ್ಮ ಪ್ರಮಾಣ ಪತ್ರ ತೋರಿಸಿಯಪ್ಪ ಅಂದ ತಕ್ಷಣ ನಾವು ಯಾಕೆ ತೋರಿಸ್ಬೇಕು? ಇದು 100 ವರ್ಷದ ಹಿಂದಿನ ಸಂಸ್ಥೆ. ಹಾಗಂದ್ರೆ ಕಾಂಗ್ರೆಸ್ ಪಾರ್ಟಿ 140 ವರ್ಷ ಆಗ್ತಾ ಇದೆ ಅಂದರೆ ನಾವು ಟ್ಯಾಕ್ಸ್ ಕಟ್ಟೋದು ಬೇಡವಾ? ನೀವು ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇವ್ರೇನು ಹೇಳ್ತಾ ಇದ್ದಾರೆ, ಇವರು ನಾವು 100 ವರ್ಷದಿಂದ ಇದ್ದೀವಿ ಅಂತ. ನೀವು ಧಾರ್ಮಿಕ ಸಂಸ್ಥೆ ಏನ್ರಿ? ಹೇಗೆ ಪಾಕಿಸ್ತಾನ ಜೊತೆ ನೀವು ನೆಂಟು ಬೆಳೆಸ್ಕೋಬೇಕು ಅಂತ ಹೇಳ್ತೀರಾ? ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಿಮಗೆ ಒಪಿನಿಯನ್ ಇದೆ, ಹಾರ್ಮೂಸ್ ಬಗ್ಗೆ ನಿಮ್ಗೆ ಒಪಿನಿಯನ್ ಇದೆ, ವಿದೇಶ ನೀತಿ ಬಗ್ಗೆ ನಿಮ್ದು ಒಪಿನಿಯನ್ ಇದೆ, ಸಂವಿಧಾನದ ಬಗ್ಗೆ ನಿಮಗೆ ಒಪಿನಿಯನ್ ಇದೆ. BJP ನ್ಯಾಷನಲ್ ಪ್ರೆಸಿಡೆಂಟ್ ಯಾರಾಗಬೇಕು ಅಂದ್ಬಿಟ್ಟು ನಿಮ್ಮ ಒಪಿನಿಯನ್ ಇದೆ. BJP ಅವ್ರ ಜೊತೆ ಕೂತ್ಕೊಂಡು ನೀವು ದಿನ ಚಾಯ್ ಪೇ ಚರ್ಚೆ ಮಾಡ್ತೀರಾ, ನಾವು ಪೊಲಿಟಿಕಲ್ ಅಲ್ಲ ಅಂತೀರಾ. ಯಾರಿಗ್ರಿ ನೀವು ಹೇಳ್ತಾ ಇರೋದು, ಮೋಸ ಮಾಡ್ತಾ ಇರೋದು ನೀವು? ಅದರಿಂದ ಭಾಳ ಸರಳವಾದಂಥ ಪ್ರಶ್ನೆಗಳು ಕೇಳಿದ್ದೀನಿ, ಅದಕ್ಕೆ ಉತ್ತರ ಇವತ್ತಿಲ್ಲ ನಾಳೆ ಕೊಡ್ತಾರಂತ ಭಾವಿಸ್ತಾ ಇದ್ದೀನಿ. ಕೊಟ್ಟಿಲ್ಲ ಅಂದರೆ ನೋಡೋಣ. ಏನಿದ್ರು ಕೂಡ ನಾವು ಕಾನೂನನ್ನು ಮೀರಿ, ಸಂವಿಧಾನವನ್ನು ಮೀರಿ ನಾವು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಧನ್ಯವಾದಗಳು. ಐ ವಿಲ್ ಟೆಲ್. ಈಗ ವೇರ್ ಹ್ಯಾವ್ ದೇ ಟೋಲ್ಡ್ ದೇ ವಿಲ್ ನಾಟ್ ಗಿವ್ ಮೀ? ಈಗ ಇಲ್ಲಿ ತನಕ ಪತ್ರ ಇಲ್ಲ. ಟಿಲ್ ನಾವು ಒಫಿಷಿಯಲಿ ಕೇಳಿರಲಿಲ್ಲ, ಈಗ ಒಫಿಷಿಯಲಿ ಕೇಳಿದ್ದೀನಿ. ಲೆಟ್ ದಮ್ ರಿಪ್ಲೈ. ಐ ಆಮ್ ಎನ್ ಆಪ್ಟಿಮಿಸ್ಟ್. ಐ ಆಮ್ ಶ್ಯೂರ್ ದಟ್ ದ RSS ಹ್ಯಾಸ್ ನಥಿಂಗ್ ಟು ಹೈಡ್. They are the world's largest NGO. They are the most nationalistic people in India for the last 100 years. Manjunath ji. So I am sure they will put national duty above everything. Sir, in case ಅವರು ಆನ್ಸರ್ ಮಾಡ್ತಾ ಇದ್ರೆ ಕರ್ನಾಟಕದಲ್ಲಿ ನಿಷೇಧ ಮಾಡೋ ಪ್ಲಾನ್ ಇದೆ? ನಾನು ನಿಷೇಧ ಮಾಡ್ತೀನಿ ಅಂತ ಹೇಳಿದ್ದೀನಿ. ಬರಲಿ, ನಾನು ಹೇಳಿದ್ದೀನಲ್ಲ ಸರ್, ನಾನು ಆಶಾವಾದಿ. ಬರ್ತಾರೆ ಅವರೇ. ದೇ ಹ್ಯಾವ್ ನಥಿಂಗ್ ಟು ಹೈಡ್ ಅಲ್ವಾ? ಮೊನ್ನೆ ತಿಸೂರಿನಲ್ಲಿ ಏನಂದ್ರು ಮೋಹನ್ ಭಾಗವತ್ ಅವರು, ಅರೆ ಹಮ್ ಕ್ಯಾ छुपाके कर रहे हैं क्या? हम संघ के नाम पर ही कर रहे हैं. मैं भी वही पूछ रहा हूँ, संघ के नाम पे कर रहे हैं तो भैया संघ क्या है, कौन है, आपका पैसा कहाँ से आता है? वही तो पूछ रहा हूँ मैं भी. वो भी वही बोल रहे हैं, हम भी वही बोल रहे हैं.